ಬಹಳ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಒಂದು ರುಚಿಕರವಾದ ಮಾವಿನಕಾಯಿ ಸಿಹಿಗೊಜ್ಜು ಮಾಡೋಣ ಬನ್ನಿ. ಮಸಾಲೆ ಹುರಿಯೋ ಅವಶ್ಯಕತೆ ಇಲ್ಲ, ರುಬ್ಬೋ ಕೆಲಸ ಇಲ್ಲ, ತೆಂಗಿನಕಾಯಿ ಬೇಡ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿಲ್ಲಿ ಹುಳಿ ಕಡಿಮೆ ಇರುವಂತಹ ಮಾವಿನಕಾಯಿಯನ್ನು ತಗೊಂಡು ಸಿಪ್ಪೆ ತೆಗಿತಾ ಇದ್ದೀನಿ. ಗಿಳಿಮೂತಿ ಅಥವಾ ತೋತಾಪುರಿ ಮಾವಿನಕಾಯಿ ತಗೊಂಡ್ರೆ ಚೆನ್ನಾಗಾಗತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ಬೇರೆ ಮಾವಿನಕಾಯಿ ಬೇಕಾದರೂ ಹಾಕ್ಬೋದು. ಇಲ್ಲಿ ಸಿಪ್ಪೆ ತೆಗೆದಾದ್ಮೇಲೆ ಸಣ್ಣ ಚೂರುಗಳನ್ನಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇನ್ನೊಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಅರ್ಧ ಚಮಚ ಸಾಸಿವೆ, 1 ಚಮಚ ಮೆಂತ್ಯನ ಹಾಕ್ತಾ ಇದ್ದೀನಿ. ಹಾಗೆ ಇಡೀ ಮೆಂತ್ಯನ ಹಾಕ್ಬೋದು, ಚೆನ್ನಾಗೇ ಆಗುತ್ತೆ. ನಿಮಗೆ ಬೇಕು ಅನಿಸಿದ್ರೆ ಹುರಿದು ಪುಡಿ ಮಾಡಿನೂ ಸೇರಿಸ್ಕೊಳ್ಬೋದು, ಆಮೇಲೆ ಹಾಕ್ಕೊಳ್ಬೋದು. ಆದರೆ ಹೀಗೇ ಮಾಡಿ ಏನೂ ಅನಿಸಲ್ಲ, ಚೆನ್ನಾಗೇ ಆಗುತ್ತೆ. ಹಾಗೆಯೇ ಒಗ್ಗರಣೆಗೆ 1 ಒಣಮೆಣಸಿನ್ಕಾಯಿಯನ್ನು ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು, ಮೆಂತ್ಯ ಒಂದು ಸ್ವಲ್ಪ ಹೊಂಬಣ್ಣ ಬರಬೇಕು. ಅಷ್ಟಾದಮೇಲೆ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಕರಿಬೇವು, ದೊಡ್ಡ ಚಿಟಕಿ ಇಂಗನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಜೊತೆಗೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿ ಚೂರುಗಳು, 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಬೇಕು. ನಾನು ಈಗ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ 1 ನಿಮಿಷ ಇದನ್ನು ಹೀಗೆ ಹುರಿಬೇಕು. ಮಾವಿನಕಾಯಿ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಜೊತೆಗೆ ಮತ್ತೊಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ಇನ್ನೊಂದು ಸುತ್ತು ಮುಚ್ಚಳ ಮುಚ್ಚಿ ಮಾವಿನಕಾಯಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಮಾವಿನಕಾಯಿ ಬೇಗ ಬೆಂದು ಬಿಡುತ್ತೆ, ಒಂದು 5 ನಿಮಿಷದಲ್ಲಿ ಬೆಂದು ಬಿಡುತ್ತೆ. ನೋಡಿಕೊಂಡು ಮಧ್ಯೆ ಒಂದು ಸಲ ಮಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಹೀಗೆ ಮೆತ್ತಗೆ ಬೆಂದಾದಮೇಲೆ ಇದಕ್ಕೆ ಈಗ ನಾವು ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಇದು ನಾನೊಂದು ಮಾವಿನಕಾಯಿ ಮಂಗಿರಸ ಅಂತ ಹಾಕಿದ್ದೆ, ಅದರ ಸಿಂಪಲ್ ವರ್ಷನ್ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಹುರಿದು ಪುಡಿ ಎಲ್ಲ ಮಾಡ್ಕೊಳ್ಬೇಕಿತ್ತು. ಇಲ್ಲಿ ಅದೇನೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಬಿಡೋದು. ತುಂಬ ಸುಲಭವಾಗಿ ಬ್ಯಾಚುಲರ್ಸು ಅಥವಾ ಹೊಸದಾಗಿ ಅಡುಗೆ ಕಲಿಯೋರೆಲ್ಲ ಮಾಡ್ಕೊಳ್ಬೋದು ಇದನ್ನು. ಇಲ್ಲಿ ಅಚ್ಚ ಖಾರದ ಪುಡಿ ಜೊತೆ ರುಚಿಗೆ ತಕ್ಕ ಹಾಗೆ ಬೆಲ್ಲನೂ ಹಾಕ್ತಾ ಇದ್ದೀನಿ. ಖಾರ ಬೆಲ್ಲ ಎಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು. ಜೊತೆಗೆ ಮಾವಿನಕಾಯಿ ಹುಳಿ ಇದ್ದರೆ ಬೆಲ್ಲ ಜಾಸ್ತಿ ಬೇಕಾಗತ್ತೆ. ನೋಡಿಕೊಂಡು ರುಚಿ ನೋಡಿನೂ ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಬೋದು. ಇಲ್ಲಿ ಜೊತೆಗೆ ಸ್ವಲ್ಪ ನೀರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಗೊಜ್ಜು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹೊಂದಿಸ್ಕೊಳ್ಬೇಕಾಗತ್ತೆ ನಾವು. ಹಾಗೆಯೇ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಅಂದರೆ ನೀವು ಅನ್ನದ ಜೊತೆ ಬಡಿಸೋದಾದರೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ದೋಸೆ ಚಪಾತಿ ಜೊತೆ ಎಲ್ಲ ಬಡಿಸೋದಾದರೆ ಉಪ್ಪು ಕಡಿಮೆ ಬೇಕಾಗತ್ತೆ. ನೋಡಿಕೊಂಡು ರುಚಿ ನೋಡಿ ಹಾಕ್ಕೊಳ್ಳಿ. ರುಚಿಯಾಗಿರುತ್ತೆ, ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.